ನಮಸ್ಕಾರ, ಇದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಕೆಜಿಎಫ್ನ ಪ್ರೊಫೆಷನಲ್ ಹಾಗೂ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನೆಲ್. ಮರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್: ಅಶೋಕ್ ನಗರ್ ರೋಡ್ಗೆ ಇನ್ಸ್ಪೆಕ್ಷನ್ ಹಾಗೂ ವಿಸಿಟ್ ಮಾಡಿದ್ರು ಡೆಪ್ಟಿ ಕಮಿಷನರ್ ಕೋಲಾರ ಡಿಸ್ಟ್ರಿಕ್ಟ್ ಶ್ರೀ ಮಂಜುನಾಥ್ ಅವರು. ಇವರ ಜೊತೆ ಸಿಎಂಸಿನ ಕಮಿಷನರ್, ತಹಸೀಲ್ದಾರ್, ಆರ್ಐ ಹಾಗೂ ಪಿಡಬ್ಲ್ಯೂಡಿ ಆಫೀಸರ್ಸ್ ಇದ್ರು. ಇವರು ವಿಸಿಟ್ ಅಂಡ್ ಇನ್ಸ್ಪೆಕ್ಷನ್ ಮಾಡುವಾಗ ಆಟೋ ಅಸೋಸಿಯೇಷನ್ ಹಾಗೂ ಕೆಎಸ್ಎಸ್ಡಿ ಜಯಕುಮಾರ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಆದಷ್ಟು ಬೇಗ ಈ ರೋಡ್ ವೈಡ್ನಿಂಗ್ ಆಗಿ ಅವರ ರೋಡ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ. ಡಿಸಿ ಅವರು ಮಾತಾಡುವಾಗ ಟೋಟಲ್ 2.36 ಕಿಲೋಮೀಟರ್ ಸ್ಟ್ರೆಚ್ ಆಫ್ ಅಶೋಕ್ ನಗರ್ ರೋಡ್, ಇದರಲ್ಲಿ 2.13 ಕಿಲೋಮೀಟರ್ಸ್ ವೈಡ್ನಿಂಗ್ ಹಾಗೂ ರೋಡ್ ಕೆಲಸಗಳು ನಡೀತಾ ಇದೆ. ಇದರಲ್ಲಿ 213 ಮೀಟರ್ಸ್ ಮಾತ್ರನೇ ಲಿಟಿಗೇಷನ್ ಅಂಡ್ ಪ್ರಾಬ್ಲಮ್ ಅಲ್ಲಿದೆ. 3 ಸಲ ಕೌನ್ಸಿಲಿಂಗ್ ಆಗಿದೆ. ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರು ಡಿಸಿ ಅವರು. ನೋಡೋಣ ಇವತ್ತಿನ ಸುದ್ದಿ. ತುಂಬ ತೊಂದರೆ ಆಗ್ತಾ ಇದೆ. ಇವರೆಲ್ಲ ಚೆನ್ನಾಗಿದ್ದಾರೆ ಪಾಪ. ಆ ಕಡೆ ಇರೋರೆಲ್ಲ ಬಡವರು, ಅಶೋಕ್ ನಗರ 2 ವರ್ಷ ಅಲ್ಲ ಬಡವರು. ಆ ಕಡೆ ಇರೋರೆಲ್ಲ ಪಾಪ ಅವ್ರು ಬಿಟ್ಕೊಟ್ಬಿಟ್ರು. 12 ಮೀಟರ್ಸ್ ಕೊಟ್ಟಿದ್ದಾರೆ ಇವರು. ಬಿಲ್ಡಿಂಗ್ ಇದೆ ನೋಡಿ ಸರ್, ಡೇಂಜರ್ ಆಗಿದೆ. ಕೆಳಗಡೆ ಪಾಪ ಆಟೋ ಅವರೆಲ್ಲ ಓಡಾಡ್ತಾರೆ, ತುಂಬ ಬೇಜಾರು ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಏನಿದೆ ಇವರಿಂದ 3 ಸತಿ ಬಂದಿದ್ದಾರೆ ಅವ್ರ ಮನೆ ಹತ್ರ. ಶಾಸಕರು ಮೇಡಮ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವರು. ಅವ್ರ ಹತ್ರ ಬೇಡ. ಕೆಲವು ರಾಜಕಾರಣಿಗಳು ಏನು ಮಾಡೋದು, ಪೆಟ್ಟಿ ಅಂಗಡಿಗೆಲ್ಲ ತಂದಲ್ಲಿ ಆ ಪೆಟ್ಟಿ ಅಂಗಡಿಗೆಲ್ಲ ತಂದು ಇಟ್ಬಿಟ್ಟು ಅದೇ ಒತ್ತುವರಿ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. 4ನೇ ಡಿಸಿ ದಯವಿಟ್ಟು ನಿಮ್ಮೊಬ್ಬರಿಗೆ ಏನಾದರೂ ಕೆಲಸ ದಿ ಪರ್ಪಸ್ ಆಫ್ ವಿಸಿಟ್ ಟು ಕೆಜಿಎಫ್. ಇದು ರೋಡ್ ವೈಡ್ನಿಂಗ್ ಆಗಬೇಕಾಗಿತ್ತು. ಎಲ್ಲಪ್ಪ ಅದು ಕೊಡಪ್ಪ ಲೆಂತ್ ಸ್ಟ್ರೆಚ್ ತೋರಿಸ್ತೀವಲ್ಲ ನನಗೆ. ಈಗ ಇದು ಸ್ಟೇಟ್ ಹೈವೇ 96 ಏನು PWD ಅವರು ಎಷ್ಟು ಇದು ಅಂದಾಜು ಮೊತ್ತ 9.25 ಕೋಟಿ ಅಂದಾಜು ಮೊತ್ತದಲ್ಲಿ ಅಗಲೀಕರಣ ಮಾಡ್ತಾ ಇದ್ದಾರೆ. ಸ್ಟೇಟ್ ಹೈವೇ 96 2.363 ಕಿಲೋಮೀಟರ್ ಲೆಂತು ಮಾಡಬೇಕಾಗಿತ್ತು. ಇದರಲ್ಲಿ 2.133 ಕಿಲೋಮೀಟರ್ ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ಒನ್ಲಿ ಈ ಬ್ಯಾಲೆನ್ಸ್ ಸ್ಮಾಲ್ 230 ಮೀಟರ್ ಸ್ಟ್ರೆಚ್ ಏನಿದೆ, ಇಟ್ ಈಸ್ ಅಂಡರ್ ಲಿಟಿಗೇಷನ್. ಇಲ್ಲಿ ಯಾರಿದ್ದಾರೆ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೈಕೋರ್ಟ್ ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿ ಇದು ಈ ರಸ್ತೆ ಬರೋದಿಲ್ಲ, ಇದು ಸ್ಟೇಟ್ ಹೈವೇ 96 ಅಂದರೆ ಈ ರಸ್ತೆ ಬರೋಲ್ಲ, ಇದು ಬೇರೆ ರಸ್ತೆ ಬರುತ್ತೆ, ಹಾಗಾಗಿ ಇದು ಸರಿ ಇಲ್ಲ ಅಂತ ಅನ್ನೋದು ಅವ್ರ ವಾದ. ಹೈಕೋರ್ಟ್ ಅವರು ಅದನ್ನು DC ಅವರಿಗೆ ರಿಮೈಂಡ್ ಮಾಡಿ DC 2 ಪಾರ್ಟಿನ ಕರೆದು ಹಿಯರ್ ಮಾಡಿ ಫ್ರೆಶ್ ಆರ್ಡರ್ ಪಾಸ್ ಮಾಡಿ ಅಂತ ಹೇಳಿದ್ದಾರೆ.
ಈಗಾಗಲೇ ನಾವು 3 ಸಲ ಅವ್ರನ್ನ 2 ಪಾರ್ಟಿನೂ ಕರೆದು ಹಿಯರಿಂಗ್ ಮಾಡಿದ್ದೀವಿ. ಅವರು ಅವ್ರದ್ದು ಏನಿದೆ ಅವ್ರು ಕೊಟ್ಟಿದ್ದಾರೆ. ಈ ಕಡೆ ನಮ್ಮ ಅಧಿಕಾರಿ PWD ಅವರು ಏನಿದೆ ಅದು ಕೊಟ್ಟಿದ್ದಾರೆ. ಅವ್ರದ್ದೇನು ಅಂತಂದರೆ ನಾವು ಇಷ್ಟು ವರ್ಷದಿಂದ ಕಂದಾಯ ಕಟ್ಕೊಂಡ್ಬಂದಿದ್ದೀವಿ, ಟ್ಯಾಕ್ಸ್ ಕಟ್ಕೊಂಡ್ಬಂದಿದ್ದೀವಿ, ಇಲ್ಲಿ ವಾಸವಾಗಿದ್ದೀವಿ, ಈ ರಸ್ತೆನೇ ಅಲ್ಲ, ಇದು ಬೇರೆ ರಸ್ತೆನ ಅವರು ಅಭಿವೃದ್ಧಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಅವ್ರ ವಾದ. ಸೊ ಈಗ ನಾವು ಅದ್ರ ಜೊತೆಗೆ ಲಾಸ್ಟ್ ಹಿಯರಿಂಗ್ನಲ್ಲಿ ತಾವು ಸ್ಥಳನೂ ಬಂದು ಪರಿಶೀಲನೆ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ಒತ್ತಾಯ ಇತ್ತು. ಹಾಗಾಗಿ ಇವತ್ತು ಅದು ಮುಗಿದಿದೆ. ಮುಗಿದ ಮೇಲೆ ನಮ್ಮ ಆದೇಶ ನಾವು ಹೊರಡಿಸ್ತೀವಿ. ಸೊ ಸಾರ್ವಜನಿಕ ಹಿತಾಸಕ್ತಿ ಎಲ್ಲ ಪಬ್ಲಿಕ್ಕೂ ಇಲ್ಲಿ ಹೇಳಿದ್ದಾರೆ. ಬಂದಾಗ ಅವ್ರಿಗೆ ಈ ತೊಂದರೆಗಳು ಏನಾಗ್ತಾಯಿದೆ, ಈ ರಸ್ತೆ ಭಾಳ ವರ್ಷಗಳಿಂದ ಹೀಗೆ ಸ್ವಲ್ಪ ರಸ್ತೆಯ ಸ್ಥಿತಿ ಹದಗೆಟ್ಟಿರೋದ್ರಿಂದ ಅವ್ರಿಗೆ ದೈನಂದಿನ ದಿನ ಅವರು ಜನಜೀವನಕ್ಕೆ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅನ್ನೋದು ಸಹ ಪಬ್ಲಿಕ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ದಾಖಲಾತಿಗಳು ಇವರು ಅವ್ರು ಕೊಟ್ಟಿದ್ದಾರೆ, ಸ್ಥಳ ಪರಿಶೀಲನೆ ಮಾಡಿದ್ದೀವಿ, ನಾವು ಆದೇಶ ಓಕೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF ಬೆಸ್ಟ್ ಆ್ಯಂಡ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ KGF VTV ನ್ಯೂಸ್ನ ಬ್ರೇಕಿಂಗ್ ಸುದ್ದಿ ಅಶೋಕ್ ನಗರ್ ರೋಡ್ DC ವಿಸಿಟ್ ಬಗ್ಗೆ ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.